ತೀವ್ರವಾಗಿ ಹದಗೆಡ್ತಾ ಇದೆ ಸೋನಂ ವಾಂಗ್ಚುಕ್ ರವರ ಉಪವಾಸ ಸತ್ಯಾಗ್ರಹ. ಅವರ ಆರೋಗ್ಯ ಈಗ ತೀವ್ರವಾಗಿ ಹದಗೆಡ್ತಾ ಇರುವಂಥದ್ದು. ದೆಹಲಿಯಲ್ಲಿ ಟೆನ್ಷನ್ ನೋಡಿ, ಸೋನಂ ವಾಂಗ್ಚುಕ್ ರವರ ಸತ್ಯಾಗ್ರಹ ಈಗ ಭಂಗ ಆಗಿರುವಂಥದ್ದು. ದೆಹಲಿಯಲ್ಲಿ ಟೆನ್ಷನ್ ತೀವ್ರವಾಗಿ ಹದಗೆಟ್ಟಂತಹ ಸೋನಂ ರವರ ಆರೋಗ್ಯ ಪರಿಸ್ಥಿತಿ. ಹೋರಾಟಗಾರ ಸೋನಂ ವಾಂಗ್ಚುಕ್ ರವರ ಆರೋಗ್ಯ ಸ್ಥಿತಿ ಈಗ ಗಂಭೀರವಾಗಿದೆ. ವೈದ್ಯರ ಎಚ್ಚರಿಕೆ ಬೆನ್ನಲ್ಲೇ ಬಲವಂತವಾಗಿ ಆಸ್ಪತ್ರೆಗೆ ಪೊಲೀಸರು ಕರೆದೊಯ್ದಿದ್ದಾರೆ ಈಗ ಸೋನಂ ರವರನ್ನ. ನಸುಕಿನ ಜಾವ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಭಾರೀ ಗದ್ದಲ ಉಂಟಾಗಿತ್ತು. ಪೊಲೀಸರು ಆಗಮಿಸ್ತಾ ಇದ್ದಂತೆ ಪ್ರತಿಭಟನಾ ಸ್ಥಳದಲ್ಲಿ ಹೈಡ್ರಾಮಾ ನಡೆದಿದೆ. ಪ್ರತಿಭಟನಾಕಾರರ ಮೇಲೆ ದೆಹಲಿ ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಲಾಗಿರುವಂಥದ್ದು. ಈಗ ಬಲವಂತವಾಗಿ ಸೋನಂ ರವರನ್ನ ಆಸ್ಪತ್ರೆಗೆ ಪೊಲೀಸರು ದಾಖಲಿಸಿದ್ದಾರೆ. ದೆಹಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ವಾಂಗ್ಚುಕ್ ರವರನ್ನ ದಾಖಲು ಮಾಡಲಾಗಿದೆ. 21 ದಿನಗಳಲ್ಲಿ 9.5 kg ತೂಕವನ್ನು ಕಳೆದುಕೊಂಡಿರುವಂತಹ ಸೋನಂ, ರಕ್ತದಲ್ಲಿ ಸಕ್ಕರೆ ಮಟ್ಟ ಕುಸಿದು ಸೋನಂ ಈಗ ಆರೋಗ್ಯ ಕ್ಷೀಣವಾಗಿರುವಂಥದ್ದು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಈ ಹೋರಾಟವನ್ನು ಮಾಡಲಾಗ್ತಾ ಇತ್ತು. ದೆಹಲಿಯ ಜಂತರ್ ಮಂತರ್ನಲ್ಲಿ ವಾಂಗ್ಚುಕ್ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿದ್ರು. ಜುಲೈ 20ಕ್ಕೆ ಸಂಸತ್ ಚಲೋಗೆ ಕರೆ ಕೊಟ್ಟಿದ್ದಂತಹ ಸೋನಂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವಾಂಗ್ಚುಕ್ ಈಗ ಕರೆಯನ್ನ ನೀಡಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಏನು ಸೋನಂ ವಾಂಗ್ಚುಕ್ ಅವರ ಸತ್ಯಾಗ್ರಹ ಈಗ ಭಂಗ ಆಗಿರುವಂಥದ್ದು. ತೀವ್ರವಾಗಿ ಹದಗೆಟ್ಟಿದೆ ಅವರ ಆರೋಗ್ಯ ಪರಿಸ್ಥಿತಿ. ಇದೀಗ ಪೊಲೀಸರು ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದೆಹಲಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿರುವಂಥದ್ದು. ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಅವರು. ಏನು ವೈದ್ಯರ ಎಚ್ಚರಿಕೆ ಬೆನ್ನಲ್ಲೇ ಬಲವಂತವಾಗಿ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅವರ ಸ್ಥಿತಿ, ಆರೋಗ್ಯ ಸ್ಥಿತಿ ಹದಗೆಟ್ಟಿತ್ತು. ಹಾಗಾಗಿ ಪೊಲೀಸರು ಈಗ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಜಂತರ್ ಹೈಡ್ರಾಮಾ ನಡೆದಿದೆ. ಪೊಲೀಸರು ಬಂದಾಗ ಹೈಡ್ರಾಮಾ ಮಾಡಿರುವಂಥದ್ದು, ಲಾಠಿ ಚಾರ್ಜ್ ಅನ್ನು ಮಾಡ್ತಿದ್ದಾರೆ ಪೊಲೀಸರು. ಏನು ನೋಡಿ, ತೀವ್ರವಾಗಿ ಹದಗೆಟ್ಟಿದೆ ಈಗ ಸೋನಂ ರವರ ಒಂದು ಆರೋಗ್ಯ ಪರಿಸ್ಥಿತಿ. ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಸ್ಥಿತಿ ಗಂಭೀರ ಆಗಿದ್ದು, ವೈದ್ಯರ ಎಚ್ಚರಿಕೆಯ ಬೆನ್ನಲ್ಲೇ ಆಸ್ಪತ್ರೆಗೆ ಪೊಲೀಸರು ಕರೆದೊಯ್ದಿದ್ದಾರೆ. ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಭಾರೀ ಗದ್ದಲ ಉಂಟಾಯಿತು. ಪೊಲೀಸರು ಆಗಮಿಸ್ತಾ ಇದ್ದಂತೆ ಪ್ರತಿಭಟನಾ ಸ್ಥಳದಲ್ಲಿ ಹೈಡ್ರಾಮಾ ಕೂಡ ನಡೆಯಿತು. ಪ್ರತಿಭಟನಾಕಾರರ ಮೇಲೆ ದೆಹಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ದಾರೆ. ಬಲವಂತವಾಗಿ ಸೋನಂ ರವರನ್ನು ಆಸ್ಪತ್ರೆಗೆ ಪೊಲೀಸರು ದಾಖಲಿಸಿದ್ದಾರೆ. ದೆಹಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈಗ ಸೋನಂ ರವರಿಗೆ ಚಿಕಿತ್ಸೆನ ನೀಡಲಾಗ್ತಾ ಇರುವಂಥದ್ದು. ಕೋರ್ಟ್ ಆದೇಶ ಮತ್ತು ತಜ್ಞ ವೈದ್ಯರ ಸಲಹೆ ಮೇರೆಗೆ ಆಸ್ಪತ್ರೆಗೆ ದಾಖಲಿಸಿರುವಂಥದ್ದು. ಇನ್ನು 9.5 kg ತೂಕ, 20 ದಿನದಲ್ಲಿ 9.5 kg ತೂಕವನ್ನು ಕಳೆದುಕೊಂಡಿದ್ದಾರೆ.